ಕಾಮನ್ ಆಗಿ ಏನು ಅಂದ್ರೆ ಎಲ್ಲೇ ಕಪ್ಪಗಾಗಿದ್ರು ಅಲ್ಲಿ ಕೊಳೆ ಕೂತ್ಬಿಟ್ಟಿದೆ. ಸೊ ಅದನ್ನ ನಾವು ಉಜ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಅನ್ನೋದು ಒಂದು ನಂಬಿಕೆ ಆಗಿದೆ. ಸೊ ಮುಖದಲ್ಲಾಗಿರ್ಬೋದು, ಕೈಯಲ್ಲಾಗಿರ್ಬೋದು, ಕೊಳೆ ಕೂತ್ರೆ ಕಲ್ಲು ಅಥವಾ ನಾರು ಅಥವಾ ಬ್ರಷ್ ಏನೋ ತಗೊಂಡು ಉಜ್ಬಿಡ್ಬೇಕು. ಸೊ ಈ ರೀತಿಯಾದಂತ ಇದು ಮಾಡಕ್ ಹೋಗ್ಬಾರ್ದು. ಸೊ ಎಲ್ಲಾ ಕಲೆಗಳನ್ನು ಕಪ್ಪುಗಾಗಿರುವಂತಹ ಜಾಗನು ಕೊಳೆಯಿಂದ ಆಗಿರೋದಿಲ್ಲ. ಸೊ ಅದು ಮೇನ್ ಚರ್ಮದೊಳಗಡೆ ಇನ್ಕ್ರೀಸ್ ಜಾಸ್ತಿ ಆಗಿರುವಂತ ಮೆಲಾನಿನ್ ಅಥವಾ ಕಪ್ಪು ಬಣ್ಣದಿಂದ ಆಗಿರುತ್ತೆ. ಸೊ ನೀವು ಉಜ್ಜಿದ ಮಾತ್ರಕ್ಕೆ ಅಥವಾ ಸ್ಕ್ರಬ್ ಮಾಡಿದ ಮಾತ್ರಕ್ಕೆ ಅದು ಚರ್ಮನೇ ಕಿತ್ಕೊಂಡ್ಬಿಡುತ್ತೆ, ತುಟಿ ಚರ್ಮನು ಹಾಳಾಗ್ತಾ ಬರುತ್ತೆ ಹೊರತು ಸೊ ಕಪ್ಪಗಾಗಿರೋದು ಏನು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಸೊ ಆ ತರ ಹಾರ್ಶ್ ಆಗಿ ರಬ್ ಮಾಡೋದಾಗಿರ್ಬೋದು, ಸ್ಕ್ರಬ್ ಮಾಡೋದಾಗಿರ್ಬೋದು, ಉಜ್ಜೋದಾಗಿರ್ಬೋದು, ಕೆಲವೊಂದು ಹೋಮ್ ರೆಮಿಡೀಸ್ ಅಂತ ಹೇಳಿ ಏನು ಅಲರ್ಜಿ ಇರೋವಂಥದ್ದು ಉಪ್ಪು ಅಂತೆ ಅಥವಾ ನಿಂಬೆ ಹಣ್ಣಂತೆ ಇದಂತೆ. ಸೊ ಆ ಥರದ್ದೆಲ್ಲ ಉಜ್ಜಿ ಬಿಡೋದು, ರಬ್ ಮಾಡ್ಬಿಡೋದು, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಇನ್ನ ಇರಿಟೇಷನ್ ಜಾಸ್ತಿ ಮಾಡುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಇನ್ನ ಅದು ವರ್ಸನ್ ಮಾಡುತ್ತೆ. ಸೊ ಇನ್ನು ಕಪ್ಪುಗಿರೋದನ್ನ ಇನ್ನ ಜಾಸ್ತಿ ಡಾರ್ಕ್ ಮಾಡ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಕೆಲವೊಂದು ಕ್ರೀಮ್ಸ್ ಅಪ್ಲೈ ಮಾಡ್ಬಿಡೋದು, ಸ್ಟೆರಾಯ್ಡ್ ಬೇಸ್ಡ್ ಕ್ರೀಮ್ಸ್ ಆಗಿರ್ಬೋದು ಅಥವಾ ಓವರ್ ದ ಕೌಂಟರ್ ಮೆಡಿಕಲ್ ಶಾಪ್ ಅಲ್ಲಿ ಅಥವಾ ಬೇರೆ ಯಾರೋ ಸಜೆಸ್ಟ್ ಮಾಡಿರೋ ಕ್ರೀಮ್ಸ್. ಸೊ ಅದು ನಿಮ್ಗೆ ಅದು ಸೂಟ್ ಆಗುತ್ತಾ ಅಥವಾ ನಿಮ್ಗೆ ಅದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಒಂದು ಅರಿವು ಇಲ್ದೇನೆ ಅದನ್ನೆಲ್ಲ ಹಚ್ಬಿಡೋದ್ರಿಂದ ರಿಯಾಕ್ಷನ್ ಜಾಸ್ತಿ ಆಗ್ತಾ ಬರುತ್ತೆ. ಅಂಡ್ ಆಫ್ ಕೋರ್ಸ್ ಸ್ಮೋಕಿಂಗ್ ಇದು ಎಲ್ಲ ಅವಾಯ್ಡ್ ಮಾಡೋದು, ಅಥವಾ ಅವ್ರಿಗೆ ಸಜೆಸ್ಟ್ ಮಾಡಿರುವಂತ ಲಿಪ್ ಬಾಮ್ ಆಗಿರ್ಬೋದು, ಸ್ವಲ್ಪ ಕಡಿಮೆ ಆಯ್ತು, ಸ್ವಲ್ಪ ಇದಾಯ್ತು ಅಂದ ತಕ್ಷಣ ಎಲ್ಲ ಬಿಟ್ಬಿಡೋದು, ಆ ತರ ಏನು ಮಾಡಕ್ ಹೋಗ್ಬಾರ್ದು. SPF ರೆಗ್ಯುಲರ್ಲಿ ಯೂಸ್ ಮಾಡಬೇಕು. ಸೊ ಲಿಪ್ ಬಾಮ್ ಅಂಡ್ ಓವರ್ ನೈಟ್ ಬೇಗ ರಿಸಲ್ಟ್ಸ್ ಬಂದ್ಬಿಡ್ಬೇಕು ಅಂತ ಹೇಳಿ ಸೊ ಶಾರ್ಟ್ ಕಟ್ಸ್ ಹೋಗ್ಬಿಡೋದು, ಕೆಲವೊಂದು ಟ್ರೀಟ್ಮೆಂಟ್ಸ್ ಮಾಡಿಸೋದು, ಇದು ಮಾಡೋದು. ಅವ್ರಿಗೆ ಅವಶ್ಯಕತೆ ಇದ್ರೆ ಫೈನ್. ಸೊ ನಾಟ್ ಸೂಟಬಲ್ ಅದನ್ನ ಏನು ಮಾಡ್ಸೋಕೆ ಹೋಗ್ಬೋದು.